ಮೈಸೂರು ದಸರಾ ಪಾಸ್ ವ್ಯವಸ್ಥೆಯನ್ನ ರದ್ದು ಮಾಡಿ ಅಂತ ಹೇಳಿ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಹೇಳಿಕೆ ನೀಡಿದ್ದಾರೆ. ಗ್ಲೋಬಲ್ ಟೆಂಡರ್ ಮೂಲಕ ದಸರಾ ಪಾಸ್ ಅನ್ನ ಹಂಚಿಕೆ ಮಾಡಿ ಅಂತ ಹೇಳಿ ತಿಳಿಸಿದ್ದಾರೆ. ಮೈಸೂರು ದಸರಾ ಪಾಸ್ ವ್ಯವಸ್ಥೆಯನ್ನ ರದ್ದು ಮಾಡಿ ಅಂತ ಹೇಳಿ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಹೇಳಿಕೆ ನೀಡಿದ್ದಾರೆ. ಗ್ಲೋಬಲ್ ಟೆಂಡರ್ ಮೂಲಕ ದಸರಾ ಪಾಸ್ ಅನ್ನ ಹಂಚಿಕೆ ಮಾಡಿ ಗೊಂದಲ ತಪ್ಪಬೇಕು. ಈಗಾಗಲೇ ಸಾಕಷ್ಟು ಗೊಂದಲಗಳು ಉಂಟಾಗಿದೆ. ಆ ಗೊಂದಲ ತಪ್ಪಬೇಕು, ಪಾಸ್ ಅನ್ನ ರದ್ದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಈ ರೀತಿಯಾಗಿ ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಅಕ್ಟೋಬರ್ 11ನೇ ತಾರೀಕು ದಸರಾ ಉದ್ಘಾಟನೆಗೆ ಚಾಲನೆಯನ್ನ ಕೂಡ ನೀಡಲಿದ್ದಾರೆ. ಈ ಬಾರಿ ದಸರಾ ಉದ್ಘಾಟನೆಯನ್ನ ಯಾರು ಮಾಡ್ತಾರೆ ಅನ್ನೋ ಹೆಸರು ಇನ್ನೂ ಕೂಡ ಬಹಿರಂಗ ಆಗಿಲ್ಲ. ಈಗಾಗಲೇ ಕಂಬಳ ಆಯೋಜನೆ ಮಾಡೋದು ಬೇಡ ಅಂತ ಹೇಳಿ ಒಂದು ಕಡೆ ಯದುವೀರ್ ಅವರು ಕೂಡ ಹೇಳಿದ್ರು. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಯಾವ ರೀತಿ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಮತ್ತೊಂದು ಕಡೆ ಇದೀಗ ಈ VIP ಪಾಸ್ಗಳೇನಿದೆ ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ಯದುವೀರ್ ಒಡೆಯವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾಕೆ ಅಂತ ಅಂದ್ರೆ ಈ VIP ಪಾಸ್ಗಳನ್ನ ನೀಡಿದಂತಹ ಸಂದರ್ಭದಲ್ಲಿ ಡೈರೆಕ್ಟ್ ದರ್ಶನ ಇರುತ್ತೆ ಅವರಿಗೆ. ಸೊ ಹಾಗಾಗಿ ಜನರು ಕೂಡ ಈಗಾಗಲೇ ಈ ಹಿಂದೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವರು ಬಂದ್ಬಿಟ್ಟು ಸಾಲಾಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಇದೀಗ ಆ ಪಾಸ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಯದುವೀರ್ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಅವರೇ ಪ್ರಥಮವಾಗಿ ಸಂದೇಶವನ್ನು ಕೊಟ್ಟರು. ಇದು ಯಾವುದೇ ರೀತಿ ರಾಜಕೀಯ ಬೇಡ, ಪಕ್ಷಾತೀತಗೆಲ್ಲಾನು ಮಾಡೋಣ, ಸ್ವಾಗತ ಮಾಡೋಣ. ಜೊತೆಗೆ ಯುವಕರ ಒಂದು ಆಕಾಂಕ್ಷೆ ಮೇರೆಗೆ ಎಲ್ಲ ಕಾರ್ಯಕ್ರಮಗಳು, ಅನೇಕ ಆಕರ್ಷಣೆಗಳು ನಾವು ಸಂಘಟಿಸಬೇಕು. ಯಾಕಂದ್ರೆ ಅದು ಬಹಳ ಒಂದು ಬದಲಾವಣೆ ಇದೆ. ಅವರ ಆಕರ್ಷಣೆಗಳು ಮತ್ತೆ ಅವರ ಏನು ನಿರೀಕ್ಷೆ ಮಾಡುವಂಥದ್ದು ಕೆಲವು ಚಟುವಟಿಕೆಗಳು ಎಲ್ಲ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಬೇಕು. ಅದಕ್ಕೂ ಕೂಡ ನಾವು ಸ್ವಾಗತ ಮಾಡೋಣ. ಯಾವುದೇ ರೀತಿಯ ತಕರಾರಿಲ್ಲ. ಅದಕ್ಕೆ ನಾವು ಬಹುಶಃ ಎಲ್ಲಕ್ಕಿಂತ ಯುವಕರಾಗಿ, ಯುವ ಪ್ರತಿನಿಧಿಯಾಗಿ ನಾವು ಹೇಳಿದ್ವಿ, ಇದು ಪಾರದರ್ಶಕತೆ ನಾವು ಎಲ್ಲಕ್ಕಿಂತ ಮುಖ್ಯವಾದದ್ದು. ಈ ಟಿಕೆಟ್ ಹಂಚಿಕೆ, ಟಿಕೆಟ್ ಒಂದು ವಿತರಣೆ ಸಮಯದಲ್ಲಿ ನಮ್ಮ ಎಲ್ಲ ಕಾರ್ಯಾಲಯಗಳಿಗೆ ಬಹಳ ಒಂದು ಒತ್ತಡಗಳಾಗುತ್ತೆ. ನಾವು ಇಲ್ಲಿ ಕೇಂದ್ರ ಸರ್ಕಾರದ ಸ್ಕೀಮ್ಗಳು, ಅನೇಕ ಕೆಲಸಗಳು, ಇಲ್ಲಿ ಅಧಿಕಾರಿ ಜೊತೆಗೆ ಒಂದು ಸಂಪರ್ಕ ಇಟ್ಕೊಂಡು ಕೆಲಸ ಮಾಡೋದು ಹೊರತು ದಸರಾ ಟೈಮಲ್ಲಿ ಬರೀ ಪಾಸ್ ವಿತರಣೆ ಕೆಲಸ ಆಗುತ್ತೆ. ಸೊ ಅದಕ್ಕಾಗಿ ನಮ್ಗೆ ಬೇಡ ಈ ಪಾಸ್. ಅದು ಏಜೆನ್ಸಿನೂ ಯಾರನ್ನು ನೇಮಕ ಮಾಡಿಕೊಂಡು ಅಥವಾ ಟೆಂಡರ್ ಪ್ರೊಸೆಸ್ ಅಲ್ಲಿ ನೀವು ಆಯ್ಕೆ ಮಾಡಿಕೊಂಡು ಅವ್ರಿಗೆ ಕೊಟ್ಬಿಡಿ. ಎಲ್ಲ ಸಂಪೂರ್ಣವಾಗಿ ಎಲ್ಲ ಜನರ ಖರೀದಿ ಮಾಡಿ ಓಪನ್ ಆಗಿ ಪಾರದರ್ಶಕವಾಗಿ ಈ ಪ್ರಕ್ರಿಯೆ ನಡೀಲಿ. ನಮ್ಗೆ ಏನಕ್ಕೆ ಬೇಕಿದೆಯಲ್ಲ, ನಮ್ಮ ಕಚೇರಿಗೆ ಇಲ್ಲಿ ಆರೋಪ ಮಾಡ್ತಾರೆ ಇಷ್ಟು ಪಾಸ್ ಬಂದಿದ್ದಾರೆ, ಅಲ್ಲಿಗೆ ಇನ್ನೊಂದು ಕಚೇರಿಗೆ ಇನ್ನೊಂದು ಇಷ್ಟು ಪಾಸ್ ಬಂದಿದೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇಷ್ಟು ಪಾಸ್ ಬಂದಿದೆ, ಅದೆಲ್ಲ ಬೇಡ. ಪಾಸು ಎಲ್ಲ ಆನ್ಲೈನ್ ಅಲ್ಲಿ ಒಂದೇ ಜಾಗದಲ್ಲಿ ಜನರು, ಸಾಮಾನ್ಯರು, ಸಾರ್ವಜನಿಕರು ಖರೀದಿ ಮಾಡಿಕೊಂಡು ದಸರಾ ಬಂದು ವೀಕ್ಷಣೆ ಮಾಡಲಿ ಅಂತ ನಮ್ಮ ಸ್ಪಷ್ಟವಾದಂತಹ ಆಗ್ರಹ.